ನಮಸ್ಕಾರ. ನಿಮ್ಮ ಮೊಬೈಲಲ್ಲಿ ಜಿಮೇಲ್ ಐ ಡಿ ಸ್ಟೋರೇಜ್ ಫುಲ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. 15/15 GB ಫುಲ್ ಆಗಿದೆ ಸ್ಟೋರೇಜು. ನಿಮ್ಮ ಗೂಗಲ್ ಫೋಟೋಸು ಅಲ್ಲಿ ಜಾಸ್ತಿ ಆಗಿರುತ್ತೆ, ಅದಕ್ಕೋಸ್ಕರ ಆ ಥರ ತೋರಿಸುತ್ತೆ. ಅದನ್ನು ಹೇಗೆ ನಾವು ರಿಕವರಿ ಮಾಡಿ ಡಿಲೀಟ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ನಿಮ್ಮ ಫೋಟೋಸ್ ಎಲ್ಲ ನೀವು ಡಂಪ್ ಮಾಡಬೇಕಾಗುತ್ತೆ. ಲ್ಯಾಪ್ಟಾಪ್ ಇರೋರು ಲ್ಯಾಪ್ಟಾಪಲ್ಲಿ ನೀವು ಜಿಪ್ಪಲ್ಲಿ ನೀವು ಸೇವ್ ಮಾಡ್ಕೋಬೇಕು, ಇಲ್ಲಾಂದರೆ ನಿಮ್ಮ ಮೊಬೈಲಲ್ಲಿ ಗ್ಯಾಲರಿಯಲ್ಲಿ ನೀವು ಸ್ಟೋರೇಜ್ ಮಾಡ್ಕೋಬೇಕು. ಅದಾದಮೇಲೆ ನೀವೆಲ್ಲನೂ ಡಿಲೀಟ್ ಮಾಡಬೇಕಾಗುತ್ತೆ. ಹೇಗಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ, ನೀವು ಫಾಲೋ ಮಾಡಿ. ನೀವು ನಿಮ್ಮ ಗೂಗಲ್ ಬ್ರೌಸರ್ನ ಓಪನ್ ಮಾಡಿ ಅಲ್ಲಿ ಗೂಗಲ್ ಟೇಕ್ಔಟ್ ಅಂತ ಸರ್ಚ್ ಮಾಡಿ. ಸರ್ಚ್ ಬಾರ್ ಮೇಲೆ ಸರ್ಚ್ ಕೊಡಿ. ನಿಮಗೆ ಈ ಥರ ಸೈನ್ ಇನ್ ಗೂಗಲ್ ಅಕೌಂಟ್ಸ್ ಗೂಗಲ್ ಟೇಕ್ಔಟ್ ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ಗೂಗಲ್ ಅವ್ರದ್ದು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಡಿಸೆಲೆಕ್ಟ್ ಆಲ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮಗೆ ಬೇಕಾಗಿರೋದು ಗೂಗಲ್ ಡ್ರೈವು ಮತ್ತು ಗೂಗಲ್ ಫೋಟೋಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಡ್ರೈವ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಕ್ರೋಲ್ ಮಾಡಿ ಕೆಳಗಡೆ ಗೂಗಲ್ ಫೋಟೋಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಫೋಟೋಸು ಗೂಗಲಲ್ಲಿ ಸ್ಟೋರ್ ಆಗಿರೋದ್ರಿಂದ ನಿಮಗೆ 15 GB ಔಟ್ ಆಫ್ 15 GB ಫುಲ್ ಆಗಿರುತ್ತೆ. ನಾವು ಇದನ್ನು ಜಿಪ್ ಮುಖಾಂತರ ನಿಮ್ಮ ಜಿಮೇಲ್ ಐ ಡಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇವಾಗ ಫೈಲ್ಸು ಕೆಳಗಡೆ ಬನ್ನಿ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಎಕ್ಸ್ಪೋರ್ಟ್ 1 ಎಕ್ಸ್ಪೋರ್ಟ್ 2 ಅಂತಿದೆ. ಎಕ್ಸ್ಪೋರ್ಟ್ ಕೆಳಗಡೆ ಬಟನ್ ಕ್ಲಿಕ್ ಮಾಡಿ. ನಿಮಗೆ ಸೆಂಡ್ ಡೌನ್ಲೋಡ್ ಲಿಂಕ್ ವಯ ಇಮೇಲಿಗೆ ನಿಮಗೆ ಎಲ್ಲ ಫೋಟೋಸು ನಿಮಗೆ ಇಂಪೋರ್ಟ್ ಆಗುತ್ತೆ. ಕೆಳಗಡೆ ಸೆಕೆಂಡ್ ಒನ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ. 6 ಎಕ್ಸ್ಪೋರ್ಟ್ ಅಂತಿದೆಯಲ್ಲ ಅದ್ರ ಮೇಲೆ. ನೆಕ್ಸ್ಟ್ ಜಿಪ್ಪಲ್ಲಿ ಇರಲಿ ಫೈಲ್ ಟೈಪು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಫೈಲ್ ಸೈಜ್ ಬಂದ್ಬಿಟ್ಟು 10 GB ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಟ್ ವಿಲ್ ಟೇಕ್ ಟೈಮ್. ನಿಮಗೆ 1 ಡೇ ಆಗ್ಬೋದು, ಇಲ್ಲ 1-2 ಅವರ್ಸ್ ಆಗ್ಬೋದು. ನಿಮಗೆಲ್ಲ ಜಿಮೇಲ್ ಐ ಡಿಗೆ ಟ್ರಾನ್ಸ್ಫರ್ ಆಗುತ್ತೆ ಎಲ್ಲ ಡಾಟಾ ಫೋಟೋಸ್ ಎಲ್ಲ. ನೀವು ಅದೇ ಆದ ನಂತರ ನಿಮ್ಮ ಇಮೇಲ್ ಐ ಡಿ ಕನ್ಫರ್ಮೇಷನ್ ಆದ ನಂತರ ನೀವು ಗೂಗಲ್ ಫೋಟೋಸಿಗೆ ಹೋಗಿ ನೀವು ಎಲ್ಲ ಫೋಟೋಸನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಬೇಕು. ಆವಾಗ ನಿಮಗೆ ಔಟ್ ಆಫ್ 15 GB ಇರೋ ಸ್ಟೋರೇಜು ನಿಮಗೆ ಜೀರೋ ಆಗುತ್ತೆ. ಆವಾಗ ನಿಮಗೆ ಇಮೇಲ್ ಪಾಪಪ್ಸು ಎಲ್ಲ ನಿಮಗೆ ಡಾಟಾ ಫ್ರೀ ಆಗಿ ನಿಮಗೆ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.